ಎಷ್ಟು ಖುಷಿ ಇರ್ತಿತ್ತು ಗೊತ್ತಾ? ಮನೆಯಲ್ಲಿ ಹಬ್ಬ ಮಾಡಿದ್ರೆ ಅಥವಾ ಊರಿನಲ್ಲಿ ಯಾವುದಾದ್ರೂ ಒಂದು ಮದುವೆ ಆದರೆ ಇಡೀ ಊರು ಸಂತೋಷ ಪಡ್ತಿತ್ತು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಚಪ್ರದ ಊಟ, ಬೆಳಗ್ಗೆ ದಾರೆ ಊಟ ಮಾಡಿಕೊಂಡು ಸಂತೋಷ ಪಡ್ತಾ ಇದ್ರು. ಜಾತ್ರೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಈ ಎಲ್ಲ ಸಂಸ್ಕೃತಿ ನಾಶ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಮಾಡರ್ನ್ ಎಜುಕೇಶನ್. ಏನು ಸೃಜನಶೀಲತೆ ಬರ್ತಾ ಇದೆ ಮಕ್ಕಳಿಗೆ ಅಂದರೆ ಕೇವಲ ವ್ಯಾವಹಾರಿಕ ಜ್ಞಾನವನ್ನು ವೃದ್ಧಿಸ್ತಾ ಇದ್ದೀವಿ. ಆತ್ಮವಿಶ್ವಾಸ ವೃದ್ಧಿಸುವಂಥ, ಸಂಸ್ಕಾರ ವೃದ್ಧಿಸುವಂಥ ಕೆಲಸಗಳನ್ನ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ಎಲ್ಲ ಕೆಲಸಗಳನ್ನು ನಾವು ಅಶೋಕಣ್ಣನ ಈ ಶಾಲೆ ಮಾಡ್ತಾ ಇದೆ ಅಂತೇಳಿ ನಾನು ಆಬ್ಸಲ್ಯೂಟ್ಲಿ ಐ ಆಮ್ ಟೆಲಿಂಗ್. ಅದಕ್ಕೆ ನಾವು ನೀವೆಲ್ಲ ಅದೃಷ್ಟವಂತರು, ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಮಕ್ಕಳು ಅಂತ. ಆ ಹೆಣ್ಮಗಳು ಡಾಕ್ಟರ್ ಹೇಳಿದರು, ಡಾಕ್ಟರ್ ಮೇಘಶ್ರೀ ಅವರು, ಮೇಘನಾ ಅವರು, ಯಾವುದೇ ಒಂದು ಚಿಕ್ಕ ಮಗು ಬಂದರೂ ಕೂಡ ನಮಸ್ಕಾರ ಹೇಳ್ತಾರೆ ಅಶೋಕಣ್ಣ, ಪ್ರೀತಿಯಿಂದ ಮಾತಾಡಿಸ್ತಾರೆ, ಗೌರವ ಕೊಡ್ತಾರೆ, ತಂದೆ ತಾಯಿಗಳಿಗೆ ಗೌರವ ಕೊಡ್ತಾರೆ. ಇದು ಈ ಕಲಿಯುವ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಬೀರುವ ಒಂದು ಪ್ರಭಾವ. ಇದು ಅಗತ್ಯ ಇದೆ ಇಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂತ ದಯಮಾಡಿ ಪೋಷಕರಿಗೆ ವಿನಂತಿ ಮಾಡ್ಕೊತೀನಿ. ಎಲ್ಲರೂ ಪ್ರಧಾನಿ ಆಗಲಿಕ್ಕೆ ಆಗೋಲ್ಲ, ಎಲ್ಲರೂ ಚೀಫ್ ಮಿನಿಸ್ಟರ್ ಆಗಲ್ಲ. ಯಾರಿಗೋ ಒಂದು ಹಣೆ ಬರ ಬರೆದಿರುತ್ತೆ, ಆ ದಾರಿಲಿ ಹೋಗ್ತಾರೆ. ಅವರವರ ಪಾತ್ರಗಳನ್ನು ನಿರ್ವಹಿಸಬೇಕಾದ್ರೆ ಒಬ್ಬ ರೈತನಾಗಿ, ಒಬ್ಬ ಉದ್ಯಮಿಯಾಗಿ, ಉದಾಹರಣೆ ನಮ್ಮ ತೆಂಕನಹಳ್ಳಿ ಉಮೇಶ್ ಅವರಿದ್ದಾರೆ, ನಮ್ಮ ನಾಗೇಶ್ ಅವರಿದ್ದಾರೆ. ತೆಂಕನಹಳ್ಳಿ ಉಮೇಶ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ. ಮಕ್ಕಳಿಗೆ ರಂಗ ತರಬೇತಿ ಕೊಡ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಚನ್ನರಾಯಪಟ್ಟಣನೇ ಡಿಫರೆಂಟ್, ವಿಶೇಷವಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಬಹು ಸಂಸ್ಕೃತಿಯನ್ನು ಪ್ರೀತಿ ಮಾಡೋ ಕ್ಷೇತ್ರದಲ್ಲಿ. ಅದಕ್ಕೆ ನಾನು ಯಾವಾಗಲೇ ಕರೀಲಿ, ಜಸ್ಟ್ ಒಂದು ಫೋನ್, ನನಗೆ ಇನ್ವಿಟೇಷನ್ ಕೂಡ ಕೊಟ್ಟಿಲ್ಲ ಅಶೋಕಣ್ಣ, ಗೊತ್ತಾ? ಇನ್ವಿಟೇಷನ್ ಕೂಡ ಕೊಟ್ಟಿಲ್ಲ. ನಾನು ಅದು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಚನ್ನರಾಯಪಟ್ಟಣ ಅಂದರೆ ಒಂದು ವಿಶೇಷವಾದಂಥ ಒಂದು ತಾಲೂಕು. ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ, ತಹಶೀಲ್ದಾರ್ ಆಗಿ ಸ್ವಲ್ಪ ಒಂದು 3-4 ತಿಂಗಳು ಅಡಿಷನಲ್ DC ಮಂಡ್ಯ ಹಾಸನಿದ್ದು ಕೂಡ ನೋಡಿದ್ದೀನಿ. ಯಾರೇ ಚನ್ನರಾಯಪಟ್ಟಣ ಅವ್ರು ಒಂದು ಕಥೆ ಹೇಳಿದರು. ಒಬ್ಬ ರೈತ ಬಂದಾಗ ಕೇಳಿದೆ, ಅವನೇನೋ ತೊಡರ್ತಾ ಇದ್ದ, ಸ್ವಲ್ಪ ಊರ ಹೆಸರು ಹೇಳಲಿಕ್ಕೆ ಅನುಮಾನ ಬಂತು. ನಿಂದು ಯಾವ ಊರು? ಚನ್ನರಾಯಪಟ್ಟಣ. ಅಶೋಕಣ್ಣ ಗೊತ್ತಾ ಅಂದೆ. ಗೊತ್ತಿಲ್ಲ ಅಂದರು. ಹಾಗಾದರೆ CN ಬಾಲಕೃಷ್ಣ ಅವ್ರು ಗೊತ್ತಾ ಅಂದೆ. ಗೊತ್ತು, ಅವ್ರು ಗೊತ್ತಾ. ಇವರು ಎಲ್ಲ ಪೊಲಿಟಿಷಿಯನ್ಸ್ ಹೆಸರು ಹೇಳಿದ್ರು, ಅಶೋಕಣ್ಣ ಹೆಸರು ಹೇಳಿಲ್ಲ. ಸಿಟ್ಟು ಬಂದ್ಬಿಡ್ತು ನನಗೆ. ಮನೆ ಕೆಲಸ ಬಿಟ್ಟು 24 ಗಂಟೆ, ನಿಮಗೆ ಗೊತ್ತಿರಲಿ, ಪರಿಸರ ಉಳಿಸಬೇಕು ಅಂತೇಳಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು 5 ಕೋಟಿ ಸಸಿಗಳನ್ನು ನಡೆಸಬೇಕು, ಒಂದು ಮನುಷ್ಯನಿಗೆ ಒಂದು ಗಿಡ ಅಂತ. ಅವಾಗ 5 ಕೋಟಿ 7.5 ಕೋಟಿ ಆಗಿದೆ. ಆ ಹಾದಿನಲ್ಲಿ ನಡೆಯುವಂಥ ವ್ಯಕ್ತಿ ಹೆಸರು ನಿನಗೆ ಗೊತ್ತಿಲ್ವಲ್ಲ ಅಂತ ಭಾಳ ಸಿಟ್ಟು ಮಾಡಿಕೊಂಡು, ನಿನ್ನ ಕೆಲಸ ಮಾಡಿಕೊಡಲ್ಲ, ಹೋಗು, ತಿಳ್ಕೊಂಡು ಬಾ ಅಂತ ಹೇಳಿ ಕಳಿಸ್ದೆ. ಅಂದರೆ ಮಕ್ಕಳು ತಂದೆ ತಾಯಿಗಳನ್ನ ಗೌರವಿಸುವ ಹಾಗೆ, ಕುಟುಂಬವನ್ನು ಪ್ರೀತಿಸುವ ಹಾಗೆ, ಸಮಾಜವನ್ನು ಪ್ರೀತಿಸುವ ಹಾಗೆ, ಗುರು ಹಿರಿಯರಿಗೆ ಗೌರವ ಕೊಡುವ ಹಾಗೆ ಎಲ್ಲ ಪ್ರಕೃತಿ ನಿಯಮಗಳನ್ನ ಕಲಿಸಬೇಕು ಅಂತಲೇ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಕಲಿಸ್ತಾ ಇದ್ದೀವಿ, ಹೇಳ್ಕೊಡ್ತಾ ಇದ್ದೀವಿ. 1-2 ಮಕ್ಕಳಿರ್ತವೆ, ಸ್ವಲ್ಪ ಬಲ್ತು ಬಿಟ್ರೆ ಸಾಕು, ತಂದೆ ತಾಯಿಗಳು ಮಾತನ್ನೇ ಕೇಳಲ್ಲ, ಅವ್ರದ್ದೇ ಚೇಷ್ಟೆ. ನೀವು ನಂಬ್ತೀರಿ ಇಲ್ವೋ, ಇವತ್ತು ಡೆಪ್ಯೂಟಿ ಕಮಿಷನರ್ ಅವರು ನನ್ನ ಪಕ್ಕ